ಮಧ್ಯಪ್ರಾಚ್ಯ ಸಂಘರ್ಷ ಭಾರತದ ಆರ್ಥಿಕತೆಗೆ ಹೊಡೆತ. ಶಾಲಾ ಕಾಲೇಜುಗಳಲ್ಲಿ ಆನ್ಲೈನ್ ಕ್ಲಾಸ್ಗೆ ತಜ್ಞರ ಸಲಹೆ. ಇಂಧನ ಆರ್ಥಿಕ ಹೊರೆ ತಪ್ಪಿಸಲು ಅಲ್ಪಾವಧಿ ಮಟ್ಟಿಗೆ ಸಲಹೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆ ಹೊಡೆತ ಬೀಳ್ತಿದೆ. ಜಾಗತಿಕ ಮಟ್ಟದಲ್ಲಿ ಉಂಟಾದ ತಲ್ಲಣದಿಂದ ಬೆಲೆ ಏರಿಕೆಯ ಆಘಾತ ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ಮಿತವ್ಯಯ ಮಂತ್ರ ಪಠಿಸಿದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಆರ್ಥಿಕ ತಜ್ಞರು ಇಂಧನದ ಅಭಾವವನ್ನ ತಪ್ಪಿಸಿ ಆರ್ಥಿಕ ಹೊಡೆತದಿಂದ ಹೇಗೆ ಪಾರಾಗಬಹುದೆಂದು ಸಲಹೆ ನೀಡಿದ್ದಾರೆ. ದೇಶಾದ್ಯಂತ ನರ್ಸರಿಯಿಂದ ಹಿಡಿದು ಉನ್ನತ ಶಿಕ್ಷಣದ ತನಕ ಆನ್ಲೈನ್ ತರಗತಿಗಳನ್ನ ಮಾಡಲು ಸಲಹೆ ನೀಡಿದ್ದಾರೆ. ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದ ಶಿಕ್ಷಕರು, ಉಪನ್ಯಾಸಕರ ಸಂಖ್ಯೆ 1,25,00,000 ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಕೋಟಿ ದಾಟುತ್ತೆ. ದೇಶಾದ್ಯಂತ ಆನ್ಲೈನ್ ತರಗತಿಗಳು ನಡೆದ್ರೆ ವಾಹನಗಳ ಓಡಾಟದಿಂದ ಇಂಧನ ಬಳಕೆ ಕಡಿಮೆಯಾಗುತ್ತದೆ. ಸಾರಿಗೆ ವ್ಯವಸ್ಥೆಗೆ ಬಳಕೆಯಾಗುವ ಇಂಧನ ಸೇರಿ ಆರ್ಥಿಕ ಹೊರೆಯೂ ಕಡಿಮೆಯಾಗಲಿದೆ. ಈ ಪ್ರಕ್ರಿಯೆ ಅಲ್ಪಾವಧಿಯ ತನಕ ನಡೆಸಬಹುದೆಂದು ಆರ್ಥಿಕ ತಜ್ಞ ಡಾಕ್ಟರ್ ಕೇಶವ್ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮಲ್ಲಿ 1,25,00,000 ಜನ ಟೀಚರ್ಸ್ ಇದ್ದಾರೆ ಭಾರತದಲ್ಲಿ. ಪ್ರೈಮರಿ ಸ್ಕೂಲ್ ಟೀಚರಿಂದ ಯೂನಿವರ್ಸಿಟಿ ಟೀಚರ್ಸ್ವರೆಗೂ ನೀವು ಲೆಕ್ಕ ಹಾಕಿದ್ರೆ ಇದನ್ನು ಏನು ಅಂದರೆ ಆನ್ಲೈನ್ ಟೀಚಿಂಗ್ ತುಂಬ ಎಫೆಕ್ಟಿವಾ ಅನ್ನುವಂಥ ವಿಚಾರದ ಇದ್ದೇ ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ರಾಷ್ಟ್ರೀಯ ಉದ್ದೇಶದಿಂದ, ಈಗ ನಮ್ಮಲ್ಲಿ ಫಾರಿನ್ ಎಕ್ಸ್ಚೇಂಜ್ ಉಳಿಸುವ ಉದ್ದೇಶದಿಂದ ನಾವೊಂದು ವೇಳೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿದ್ರೆ ಖಂಡಿತವಾಗಿಯೂ ಅಷ್ಟು ಜನ, ಈಗ 1.25 ಕೋಟಿ ಜನ ಏನು ಅವರು ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾಯಿದ್ರು, ಯೂನಿವರ್ಸಿಟಿಗಳಿಗೆ, ಸ್ಕೂಲ್ಗಳಿಗೆ ಎಲ್ಲ ಕಡೆ ಹೋಗ್ತಾಯಿದ್ರು, ಅವ್ರದ್ದು ಪ್ರಯಾಣ ಇದು ಉಳಿಯುತ್ತೆ. ಅಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ಅವರ ಮನೆಗಳಿಂದ, ಅವರು ಇರುವಂಥ ಹಾಸ್ಟೆಲ್ಗಳಿಂದ ಬಸ್ಗಳಲ್ಲಿ ಮತ್ತೊಂದು ಬೇರೆ ಬೇರೆ ವಾಹನಗಳ ಮೂಲಕ ಅವರು ವಿಶ್ವವಿದ್ಯಾಲಯ, ಸ್ಕೂಲ್ಗಳಿಗೆ ಎಲ್ಲ ಬರ್ತಿರ್ತಾರೆ. ಸೊ ಅವೆಲ್ಲವೂ ಒಂದು ತಿಂಗಳ ಕಾಲ ಕಡಿಮೆ ಆದರೆ ಒಂದಷ್ಟು ಗಣನೀಯ ಪ್ರಮಾಣದಲ್ಲಿ ನನ್ನ ಪ್ರಕಾರ ಕಡಿಮೆ ನಮಗೇನು ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಆನ್ಲೈನ್ ತರಗತಿಗಳಿಂದ ಲಾಭ ಏನು? ದೇಶಾದ್ಯಂತ ಶಾಲಾ ಕಾಲೇಜ್ ಬಸ್ಗಳ ಓಡಾಟ ಸ್ಥಗಿತವಾಗುತ್ತೆ. ಇದರಿಂದ ಲಕ್ಷ ಲೀಟರ್ ಪೆಟ್ರೋಲ್, ಡೀಸೆಲ್ ಉಳಿತಾಯ. ಶಿಕ್ಷಕರ ವಾಹನಗಳಿಗೆ ಇಂಧನ ಬಳಕೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ವಾಹನಗಳ ಓಡಾಟದ ಸಂಖ್ಯೆಯು ಇಳಿಮುಖವಾಗಲಿದೆ. ಇದರಿಂದ ಪೆಟ್ರೋಲ್, ಡೀಸೆಲ್ನ ಅಭಾವ ಕೊಂಚ ಮಟ್ಟಿಗೆ ತಗ್ಗಿಸಬಹುದು. ತೈಲ ಅಭಾವವನ್ನ ನಿಯಂತ್ರಣಕ್ಕೆ ತರಬಹುದು ಎಂಬುದು ಆರ್ಥಿಕ ತಜ್ಞರ ಲೆಕ್ಕಾಚಾರ. ಇದು ಕಾರ್ಪೊರೇಟ್ ಕಂಪನಿಗಳಿಗೂ ವಿಸ್ತರಿಸಿದ್ರೆ ಮತ್ತಷ್ಟು ಅನುಕೂಲ. ಈಗ ಪಾಸಿಬಿಲಿಟಿ ಇರೋದ್ರಿಂದ, ಈಗ ನೋಡಿ ಎಷ್ಟೋ IT ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಈಗಲೂ ಮಾಡ್ತಾ ಇದೆ. ಅದನ್ನು ಇನ್ನಷ್ಟು ಹೆಚ್ಚು ಮಾಡಿದ್ರೆ ಅವ್ರಿಗೂ ಟೈಮ್ ಸೇವ್ ಆಗುತ್ತೆ, ಮತ್ತು ಅವ್ರಿಗೂ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ದೇಶಕ್ಕೆ ಕೂಡ ಅವ್ರ ದೇಶಕ್ಕೂ ಸೇವೆ ಸಲ್ಲಿಸ್ತಾ ಇರ್ತಾರೆ ಇದರಿಂದ. ಯಾಕಂದರೆ ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ, ಈವನ್ ಸರ್ಕಾರಿ ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಬಟ್ ಇದು ಕೇವಲ ಅಲ್ಪಾವಧಿಯಲ್ಲಿ, ನಾನು ಹೇಳ್ತಿರೋದು ಒಂದು 3 ರಿಂದ 4 ವಾರಗಳ ಕಾಲ ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ರೇನು ನಮಗೆ ಒಂದಷ್ಟು ಕ್ಲಿಯರ್ ಕಟ್ ಆದಂಥ ಒಂದು ಅಂಶ ಸಿಕ್ಕುತ್ತೆ, ಎಷ್ಟು ನಮಗೆ ಉಳಿಸ್ಬೋದು ಭಾರತದ ಆರ್ಥಿಕತೆಗೆ ಈ ವಿಚಾರವಾಗಿ ಅಂತ. ಹಾಗಂತ ಇಡೀ ಆರ್ಥಿಕತೆನೇ ಕುಸಿತ ಕಾಣುತ್ತೆ ಅಂತ ನನಗೇನು ಅನಿಸಲ್ಲ, ಅಥವಾ ಕೋವಿಡ್ ರೀತಿಯಾದಂಥ ಲಾಕ್ಡೌನ್ಗೂ ನಾವು ಹೋಗ್ತಾ ಇಲ್ಲ. ಇದು ಏನಂದರೆ ಸ್ವಯಂ ಇಚ್ಛೆಯಿಂದ ಈಗ ಸದ್ಯ ಫಾರಿನ್ ಎಕ್ಸ್ಚೇಂಜನ್ನ ಉಳಿಸ್ಲಿಕ್ಕಾಗಿ, ಮತ್ತು ಭಾರತದ ರುಪಿಯ ಸ್ಲೈಡಿಂಗ್ ಏನು ಆಗ್ತಾ ಇದೆ, ತುಂಬ ಡಾಲರ್ ಎದುರಿಗೆ ತುಂಬ ಕುಸಿತ ಕಾಣ್ತಾ ಇದೆ, ಅದನ್ನು ಒಂದು ಮಟ್ಟಕ್ಕೆ ನಿಲ್ಲಿಸಲಿಕ್ಕೆ ನಮ್ಮೆಲ್ಲರ ಒಂದು ಅಲ್ಪ ಕಾಣಿಕೆ, ಅಳಿಲು ಸೇವೆ ಅಂತ ನಾನು ಅನ್ಕೊಂಡು. ಪ್ರಧಾನಿ ಮೋದಿ ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದ ಬಳಿಕ ದೇಶದಲ್ಲಿ ತೈಲ ಅಭಾವ ಸೃಷ್ಟಿಯ ಮುನ್ಸೂಚನೆನಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ 90 ದಿನಗಳಾಗಿವೆ. ಇದು ಮುಂದುವರೆದರೆ ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ಮತ್ತಷ್ಟು ಹೊಡೆತ ಬೀಳಲಿದೆ. ಹೀಗಾಗಿ ಮುಂದಿನ ನಿರ್ಣಾಯಕ ದಿನಗಳಿಗಾಗಿ ನಾವೇನು ಮಾಡಬೇಕೆಂದು ಆರ್ಥಿಕ ತಜ್ಞರು ಸಲಹೆಗಳನ್ನ ನೀಡ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.